ಚಿತೆ ಮೇಲೆ ಮಲಗಬೇಕಾದವಳು ಮಂಚದ ಮೇಲೆ ಮಲಗ್ತಾ ಇದೆಯಲ್ಲ. ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮ್ ಬಾಯಿಗೆ ಬಂದಂಗ್ ಮಾತಾಡಿ ನನ್ ಮನ್ಸ್ಯಾಕ್ ನೋವಿಸ್ತೀರಾ? ಮಾತಿಗೆ ನಿನಗೆ ಇಷ್ಟೊಂದು ಹಿಂಸೆ ಅನಿಸ್ತಾ ಇದೆ. ಪಾಪ ದೊಡ್ಡ ಬೊಟ್ಟಮ್ಮಂಗೆ ಬಾಯಲ್ಲಿ ರಕ್ತ ಬಂದು ಎಷ್ಟು ಕಷ್ಟ ಪಟ್ಕೊಂಡು ಹೋದ್ರು ನೋಡ್ದೆ ಅಲ್ವಾ? ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ಭವಿಸ್ಲೇಬೇಕು. ನೀನ್ ಚೆನ್ನಾಗೇ ಇದೆಯಲ್ಲೇ. ನಾನೇನು ಮಾಡಿಲ್ಲ, ಅದಕ್ಕೆ. ಎಲ್ಲ ನೀನೇ ಮಾಡಿದ್ದು ಅಂತ ನನಗೆ ಅನುಮಾನ ಇದೆ. ನಿಮ್ ಅನುಮಾನದಿಂದ ನನ್ ಮಾನ ಮರ್ಯಾದೆನ ತೆಗಿಯಕ್ ನೋಡ್ಬೇಡಿ ಪ್ಲೀಸ್. ಹೋಗ್ ಮಲ್ಕೊಳ್ಳಿ. ಮೋಸ ಮಾಡಿರೋ ನಿಂಗೆ ನಿದ್ರೆ ಹೇಗೆ ಬರುತ್ತೆ? ಅಯ್ಯೋ, ನನ್ ಯಾಕೆ ಹೀಗೆ ಇರಿಟೇಟ್ ಮಾಡ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ನಿಮ್ ಪ್ರಾಬ್ಲಮ್ ಏನು? ಗಾಯತ್ರಿ ಪುಟಿನ ಎತ್ಕೊಂಡು ಹೋಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ. ನನ್ನನ್ ಕೇಳ್ಬೇಡಿ, ಅದನ್ನ ನೀವ್ ದೊಡ್ಡ ಬೊಟ್ಟಮ್ಮನ್ನೇ ಕೇಳ್ಬೇಕು. ಈ ಪ್ರಶ್ನೆ ಮತ್ತೆ ಎತ್ತದಾಗ ನೀವ್ ಕೇಳ್ಬೇಕು ಅಂತಿದ್ರು ಪಾಪ ಬರಲ್ವೇನೋ, ಇಷ್ಟೊತ್ಗಾಗ್ಲೇ ಸತ್ತಿರ್ತಾಳೆ. ನನ್ ಕೈಯಲ್ಲೇ ನೀನ್ ಸಾಯ್ತೀಯ. ನನ್ ಮೇಲೆ ಯಾಕ್ರಿ ನಿಮ್ಗೆ ಇಷ್ಟೊಂದ್ ದ್ವೇಷ? ದೊಡ್ಡ ಬೊಟ್ಟಮ್ಮ ಗಾಯತ್ರಿ ಪುಟಿನ ಕರ್ಕೊಂಡು ಹೋಗಲ್ಲ. ಅವಳಿಗೆ ಅವಶ್ಯಕತೆನೂ ಇಲ್ಲ. ಅವಳ ಅವಶ್ಯಕತೆ ಬಗ್ಗೆ ನಿಮ್ಗೆ ಚೆನ್ನಾಗ್ ಗೊತ್ತಿದೆ ಅನ್ಸುತ್ತೆ. ನನಗ್ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತಿರೋದಕ್ಕೇನೆ ಹೇಳ್ತಾ ಇದ್ದೀನಿ. ಬುಟ್ಟಮ್ಮ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ರೆ ಹುಲುಚಿನೇ ಕರ್ಕೊಂಡು ಹೋಗ್ತಾಳೆ. ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಿತ್ತು, ಎಲ್ಲಾನು ಕಂಡು ಹಿಡಿತಾ ಇದಾರೆ. ಯಾವಾಗ ಗಾಯತ್ರಿ ಪುಟ್ಟಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಕ್ತೋ ಅವಾಗಿಂದ ನಿನಗೆ ಅಸೂಯೆ ಜಾಸ್ತಿ ಆಗಿದೆ. ಹಾಗಂತ ಮಗುನ್ ಎತ್ಕೊಂಡ್ರೆ ಏನ್ರಿ ಸಿಗತ್ತೆ? ಏನ್ ಸಿಗತ್ತೆ ಹೇಳಿ? ಎತ್ಕೊಂಡ್ ಆಟ ಆಡ್ಸಿದ್ರೆ ನಮ್ಮ ಅಕ್ಕ ಮತ್ತೆ ವಿಶಾಲ್ ಬಾವ ಮಗುನ್ ಆಟ ಆಡ್ಸಿದಿಕ್ಕೆ ಅಷ್ಟೋ ಇಷ್ಟೋ ಇಟ್ಕೋ ಅಂತ ದುಡ್ಡು ಕೊಡ್ತಾರಲ್ವಾ. ಹುಲುಚಿಗೆ ಅಮ್ಮ ಆಗದೆ ಇರೋ ನೀನು ಗಾಯತ್ರಿನ ಚೆನ್ನಾಗಿ ನೋಡ್ಕೋತೀಯ? ತಪ್ಪು ಮಾಡೋದಕ್ಕೆ ಬೇರೆಯವ್ರಿಗೆ ಕಾಟ ಕೊಡೋದಕ್ಕೇನೆ ಯಾವಾಗ್ಲೂ ಕಾಯ್ತಾ ಇರ್ತೀಯ ಕಣೆ ನೀನು. ನೋಡಿ ಚಿಕ್ಕ ಯಜಮಾನ್ರೆ, ನಿಮಗ್ ತುಂಬಾ ಬುದ್ಧಿ ಇದೆ ಅಂತಂದ್ರೆ ಹೌದು ಅಂತ ಒಪ್ಕೊಂಡು ಚಪ್ಪಾಳೆ ಬೇಕಾದ್ರೂ ಹೊಡಿತೀನಿ. ಅದನ್ನ ಬಿಟ್ಟು ನಿಮ್ ಅನುಮಾನನ ಬೂತ್ಗನ್ನಡಿಯಲ್ಲಿ ನೋಡಿ ನಾನೇ ಆರೋಪಿ ಅನ್ನೋ ಹಾಗೇನಾದ್ರೂ ಮಾತಾಡಿದ್ರೆ ಸುಮ್ನೆ ಇರಲ್ಲ. ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಗಾಯತ್ರಿ ಪುಟ್ಟಿನ ನಾನೇ ಎತ್ಕೊಂಡ್ರು 10 ನಿಮಿಷಕ್ಕೇನೆ ಸುಸ್ತಾಗ್ಬಿಡುತ್ತೆ. ಅಂಥದ್ರಲ್ಲಿ ವಯಸ್ಸಾಗಿರೋ ದೊಡ್ಡ ಬೊಟ್ಟಮ್ಮ ಎತ್ಕೊಂಡು ಅಷ್ಟು ದೂರ ಹೋದ್ಲು ಅಂದ್ರೆ ಯಾರು ನಂಬಲ್ಲ. ನಾನು ನೀವ್ ಹಾಕೊಳ್ಳೋ ಬಟ್ಟೆ ಅಷ್ಟು ಭಾರ ಇರಲ್ಲ ಅನ್ಸುತ್ತೆ. ಅಂಥದ್ರಲ್ಲಿ ಗುಂಡ್ಗುಂಡಕ್ಕಿರೋ ಗಾಯತ್ರಿನ ಎತ್ಕೊಂಡು ಹೋಗಕ್ಕಾಗತ್ತಾ? ಚೆನ್ನಾಗಿ ಹೇಳಿದ್ರಿ. ಹೇಳೋಕ್ಕೂ ಮೊದ್ಲು ಒಂದ್ಸಲ ಯೋಚಿಸ್ಬೇಕು. ಚೆನ್ನಾಗಿ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ನೀನು ಗಾಯತ್ರಿಗೆ ಏನಾದ್ರೂ ಅನ್ಯಾಯ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಕರ್ಕೊಂಬರ. ಇವಾಗ ತಾನೇ ಸೀರೆ ಉಟ್ಕೊಂಡಿದ್ದೀನ್ರಿ. ರಾತ್ರಿ ಮಲ್ಗೋವರ್ಗು ಇದೇ ಸೀರೆಯಲ್ಲಿ ಇರ್ತೀಯ ನೀನು? ಚಿಕ್ಕಪ್ಪ, ಆಂಟಿನ ಯಾಕೆ ಬೈತಾ ಇದ್ದೀರಾ? ಪಾಪನ್ ಎತ್ಕೊಂಬ ಅಂದ್ರೆ ಸೀರೆ ಹಾಳಾಗತ್ತೆ ಅಂತ ಹೇಳ್ತಿದ್ದಾಳಮ್ಮ ಇವಳು. ಅವಳಿಗೂ ಒಂದ್ ಮಗು ಆಗಿದ್ರೆ ದುರಂದರ ಸೀರೆನೆ ಉಡ್ತಿರ್ಲಿಲ್ವೇನೋ. ಇನ್ನೇನ್ ಮಾಡ್ತಿದ್ರು ಮಾಮ್? ನಿನಗ್ ಯಾಕೋ ಸೋದ್ರತ್ತೆ ಅಲ್ವಾ ಅತ್ಗೆ? ವಲ್ಲಭ ತಮಾಷೆ ಮಾಡ್ತಿದ್ದಾನೆ. ಬ್ರೋ, ನಿನ್ನೆ ಮಾರ್ನಿಂಗ್ ಇಂದ ಇಲ್ಲಿವರೆಗೂ ಮನೆ ಒಳಗೆ ಮತ್ತೆ ಹೊರಗೆ ಇರೋ CC ಕ್ಯಾಮ್ರಾಗಳು ವರ್ಕ್ ಆಗ್ತಿಲ್ಲ ಅಂದ್ರೆ ಗಾಯತ್ರಿ ಪುಟ್ಟಿನ ಕಿಡ್ನಾಪ್ ಮಾಡಿರೋರು ದೊಡ್ಡ ಪ್ಲಾನೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಏಯ್, ಪರವಾಗಿಲ್ಲ ಬಿಡೋ, ಮಗು ಹುಷಾರಾಗಿದೆಯಲ್ಲ, ಅದ್ ಸಾಕು. ಅದೇ ಅಷ್ಟೊಂದು ಸುಲಭವಾಗಿ ತಗೋತೀರಾ ನೀವು? ಅಯ್ಯ, ಮಕ್ಳು ಅಂದ್ರೆ ಯಾರು? ಯಾರು ಯಾರು ಮಾಮ್? ಏನ್ ಹೇಳ್ತಿದ್ಯೋ? ಅದೇ ಮಾಮ್, ಮಕ್ಳು ಅಂದ್ರೆ ದೇವ್ರ ಸಮಾನ ಅಂತಾರಲ್ವಾ, ಆ ರೀತಿ ದೇವ್ರನ್ನೇನೆ ಎತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಅವ್ರು ಸಾಮಾನ್ಯದವ್ರ ಅಲ್ಲ. ಹೌದಪ್ಪ, ಅಷ್ಟು ಈಸಿಯಾಗಿ ಬಿಟ್ಕೊಡ್ಬಾರ್ದು. ದೊಡ್ಡ ಬೊಟ್ಟಮ್ಮ ಕೆಲ್ಸ ಇದು. ಅದಕ್ಕೆ ತಾನೆ ಉಸಿರಾಡಕ್ಕಾಗ್ದೆ ಕಷ್ಟಪಟ್ಟಿಲ್ಲಿಂದ ಹೋಗಿದ್ದು. ಸ್ವಲ್ಪ ಹೊತ್ತು ಅವಳೆ ಅಂತ ಅನ್ಕೊಳ್ಳೋಣ ಸುಮ್ನ. ಆದ್ರೆ CCTV ಕ್ಯಾಮ್ರಾ ಕೂಡ ವರ್ಕ್ ಮಾಡ್ತಿಲ್ಲ ಅಂದ್ರೆ ಹಾವು ರೂಪ ತಾಳಿರೋ ಅಂತ ಬೊಟ್ಟಮ್ಮನ್ ಕೆಲ್ಸ ಅಲ್ಲ. ಖಂಡಿತ ಈ ಮನೆಯವ್ರು ಮಾಡಿರೋ ಕಿತಾಪತಿನೇ ಆಗಿರತ್ತೆ.
ಅಂದ್ರೆ ದೊಡ್ಡ ಬೊಟ್ಟಮ್ಮಂಗೆ ಯಾರಾದ್ರೂ ಸಹಾಯ ಮಾಡಿರ್ಬೇಕು. ಅವರು ನಮ್ಮನೆಯವರೇ ಆಗಿರ್ತಾರೆ. ವಿಕ್ರಾಂತ್ ಅವರೇ, ನಡೆದಿರೋದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡಿದ್ರೆ ಯಾರಿಗೂ ಮನಃಶಾಂತಿ ಇರಲ್ಲ. ಹಾಗಂತ ಮನೆ ಕಳ್ಳನ್ನ ಸುಮ್ನೆ ಬಿಟ್ಬಿಡಕ್ಕಾಗತ್ತ ನೈನಿ? ಏಯ್, ನಮ್ ಕಡೆ ನೋಡ್ಕೊಂಡು ಏನೇ ಹೇಳ್ತಿದ್ಯಾ? ಏನಾದ್ರೂ ಆದ್ರೆ ನಮ್ಮೇಲೆ ಅನುಮಾನ ಪಡೋದು ಇವ್ರಿಗೆ ಅಭ್ಯಾಸ ಆಗೋಗಿದೆ ಮಾಮ್.